ಟಿಎನ್ಸಿಐಬಿ ನ್ಯೂಸ್ ವರದಿ. ರೈತರ ಭೂಮಿ ಕಬಳಿಕೆ, ಯುವಕರ ಸಮಸ್ಯೆಗಳು, ಕ್ರಮಕ್ಕೆ ಆಗ್ರಹ. ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ರಿ ದೆಹಲಿ ವತಿಯಿಂದ ವಿವಿಧ ಜನಪರ ಸಮಸ್ಯೆಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸಲಾಯಿತು. ವಿಂಡ್ ಪವರ್ ಹಾಗೂ ಸೋಲಾರ್ ಪವರ್ ಯೋಜನೆಗಳ ಹೆಸರಿನಲ್ಲಿ ರೈತರ ಫಲವತ್ತಾದ ಕೃಷಿ ಭೂಮಿಗಳನ್ನು ಖಾಸಗಿ ಕಂಪನಿಗಳು ಕಬಳಿಸುತ್ತಿರುವುದಾಗಿ ಆರೋಪಿಸಿ ಈ ಕುರಿತು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು. ಇದಲ್ಲದೆ ಆನ್ಲೈನ್ ಬೆಟ್ಟಿಂಗ್, ಡಬ್ಲಿಂಗ್ ಮುಂತಾದ ಚಟುವಟಿಕೆಗಳಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆರ್ಥಿಕ ಹಾಗೂ ಮಾನಸಿಕ ತೊಂದರೆ ಅನುಭವಿಸುತ್ತಿರುವ ಹಿನ್ನೆಲೆ ಇಂತಹ ಚಟುವಟಿಕೆಗಳನ್ನು ತಡೆಯಬೇಕು ಹಾಗೂ ಸಂಬಂಧಿಸಿದ ಕಂಪನಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಕುಕನೂರು ಮತ್ತು ಯಲಬುರ್ಗಾ ತಾಲೂಕುಗಳಲ್ಲಿ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಗೊಂಬೆ ಫ್ಯಾಕ್ಟರಿ ಸ್ಥಾಪನೆಯನ್ನು ತಕ್ಷಣ ಆರಂಭಿಸಬೇಕು ಎಂದು ಆಗ್ರಹಿಸಲಾಯಿತು. ಸುಮಾರು 2 ವರ್ಷಗಳಿಂದ ಈ ಭಾಗದ ಯುವಕರಿಗೆ ಉದ್ಯೋಗ ಸಿಗದಿರುವುದರಿಂದ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ನೀಡಿ ನೇಮಕಾತಿ ನಡೆಸಬೇಕು ಎಂದು ಒತ್ತಾಯಿಸಿದರು. ಅಕ್ರಮ ಮದ್ಯ ಮಾರಾಟ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅದನ್ನು ಕಟ್ಟುನಿಟ್ಟಾಗಿ ತಡೆಯಬೇಕು ಹಾಗೂ ಅಕ್ರಮ ಮದ್ಯ ಮಾರಾಟದಲ್ಲಿ ತೊಡಗಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ, ತಾಲೂಕಿನ ಹಾಗೂ ಗ್ರಾಮದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಆ ಮನವಿ ಇವತ್ತಿನಿಂದಲೇ ಕೆಲವೊಂದಿಷ್ಟು ಮಾಡ್ತಾರೆ. ಈ ಮೂಲಕ ತಮ್ಮಲ್ಲಿ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಯಲಬುರ್ಗಾ ತಾಲೂಕು ಅಧ್ಯಕ್ಷರು ಈ ಮೂಲಕ ಮೇಲೆ ತಿಳಿಸಿದ ವಿಷಯದ ಮೇಲೆ ತಮ್ಮಲ್ಲಿ ವಿನಂತಿಸಿಕೊಳ್ಳಬೇಕಾದರೆ ಯಲಬುರ್ಗಾ ತಾಲೂಕುಗಳಲ್ಲಿ ವಿಂಡ್ ಪವರ್ ಮತ್ತು ಸೋಲಾರ್ ಪವರ್ ಕಂಪನಿಗಳಿಂದ ರೈತರಿಗೆ ಮೋಸ ಮಾಡುವ ಉದ್ದೇಶದಿಂದ ಈ ಕಂಪನಿಗಳು ಮಧ್ಯವರ್ತಿಗಳನ್ನು ನೇಮಿಸಿಕೊಂಡು ರೈತರ ಫಲವತ್ತಾದ ಭೂಮಿಗಳನ್ನು ಕಬಳಿಸಿ ಮತ್ತು ಪ್ಲಾಂಟ್ಗಳನ್ನು ನಿರ್ಮಿಸುತ್ತಿದ್ದು ಅದಕ್ಕೆ ತಮ್ಮ ಇಲಾಖೆಯಿಂದ ತನಿಖೆ ಮಾಡಿ ಆರೋಪಿಗಳಿಗೆ ಕಾನೂನು ಮೊದಲನೇ ಮಾಡಿ. ಅದೇ ರೀತಿಯಾಗಿ ಸರ್ಕಾರಿ ಕೆರೆಯ ಪ್ರದೇಶ, ಗಾಂವಟಾಣ, ಪರಂಪೋ ಭೂಮಿಗಳನ್ನು ಇನ್ನೂ ಮುಂತಾದ ಸರ್ಕಾರಿ ಭೂಮಿಗಳನ್ನು ಹಣದ ಕೈಗಳು ಸೋಲಾರ್ ಪವರ್ ಕಂಪನಿಯ ಪರವಾಗಿ ಕೆಲಸ ಮಾಡುತ್ತಿವೆ ಎಂಬ ಆರೋಪಗಳು ಕೇಳಿ ಬಂದಿದ್ದು ಸರ್ಕಾರಿ ಭೂಮಿಗಳನ್ನು ರಕ್ಷಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ FID ಇಂದ ರೈತರಿಗೆ ಅನುಕೂಲವಿದೆ, ಆದರೆ ಸರಿಯಾದ ಮಾಹಿತಿ ಸಿಗದೆ ರೈತರು ಅನಕ್ಷರಸ್ಥರಾಗಿರುವುದರಿಂದ ಅನಕ್ಷರಸ್ಥರಾದ ಕಾರಣ ಈ ಎಲ್ಲ ಭೂಮಿಗಳನ್ನು FID ಮಾಡಿಸದೆ ಇರುವುದರಿಂದ ಹೆಸರಿನಲ್ಲಿ ಕೋತಿ ವಿಳಾಸ ಮಾಡಿಸಿಕೊಳ್ಳಲು ಜಂಟಿಯಾಗಿ ವ್ಯವಸಾಯ ಮಾಡುತ್ತಿದ್ದಾರೆ. ಕೆಲವರು ಹೆಸರುಗಳು ಪಹಣಿಯಲ್ಲಿ ಸೇರ್ಪಡೆಯಾಗಿರುವುದಿಲ್ಲ. ಆದ್ದರಿಂದ ರೈತರಿಗೆ ತೊಂದರೆಯಾಗುತ್ತಿದೆ. ದಯವಿಟ್ಟು ಅಧಿಕಾರಿಗಳು ಇವರಿಗೆ ಸಹಾಯ ಮಾಡಿ ರೈತರ ಭೂಮಿಗಳಲ್ಲಿ ಅವರು ಉಳಿಮೆ ಮಾಡಲು ಕಷ್ಟವಾಗುತ್ತಿದೆ. ಅದನ್ನು ತಾವು ಪರಿಹರಿಸಬೇಕೆಂದೇಳಿ ನಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಕುಕನೂರು ಮತ್ತು ಯಲಬುರ್ಗಾ ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದೆ. ಇದರಿಂದ ಬಹಳಷ್ಟು ಕುಟುಂಬಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಮದ್ಯ ಸೇವನೆ ಮಾಡಿದ ವ್ಯಕ್ತಿಗಳು ತಮ್ಮ ಮನೆಯ ಹೆಂಡತಿಯರನ್ನು ಬಡಿಯುವ, ವಲಸು ಶಬ್ದಗಳಿಂದ ಬಡಿಯುವುದು ಮಾಡುತ್ತಿದ್ದು ಇಂತಹ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ತೊಂದರೆಯಾಗುತ್ತಿರುವುದರಿಂದ ಮದ್ಯ ಮಾರಾಟ ಮಾಡುವವರ ಮೇಲೆ ಕ್ರಮ ಜರುಗಿಸುತ್ತಿಲ್ಲ. ಅದೇ ರೀತಿಯಾಗಿ ಬಡವರ ಪಡಿತರ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದು ಇದು ಪ್ರತಿ ಗ್ರಾಮದಲ್ಲಿ ನಡೆಯುತ್ತಿದ್ದು ಈ ಅಕ್ರಮದಲ್ಲಿ ಭಾಗಿಯಾದವರು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲಾದ್ಯಂತ ಅಕ್ರಮ ಪಡಿತರ ಅಕ್ಕಿಯನ್ನು ಸರಬರಾಜು ಮಾಡುವವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಯಲಬುರ್ಗಾ ತಾಲೂಕು ಮತ್ತು ಕುಕನೂರು ತಾಲೂಕುಗಳಲ್ಲಿ ವಿಂಡ್ ಪವರ್ ಕಂಪನಿಗಳು ಅಭಿವೃದ್ಧಿ ಹೆಸರಿನಲ್ಲಿ ರೈತರ ಭೂಮಿಗಳನ್ನು ಕಬಳಿಸುತ್ತಿದ್ದು ಅಂಥವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ತಮ್ಮಲ್ಲಿ ವಿನಂತಿ ಮಾಡಿದೆ. ಅದೇ ರೀತಿಯಾಗಿ ಕುಕನೂರು ಸಮೀಪದಲ್ಲಿ ನಿರ್ಮಿಸುವ ಕ್ಲಸ್ಟರ್ ಫ್ಯಾಕ್ಟರಿ ಅಂದರೆ ಗೊಂಬೆ ಫ್ಯಾಕ್ಟರಿಯಲ್ಲಿ ನಿರುದ್ಯೋಗಿ ಯುವಕರು ಈಗಾಗಲೇ ಸಂದರ್ಶನ ನೀಡಿದ್ದು ಅವರ ಪ್ರಕಾರವಾಗಿ ಉದ್ಯೋಗವನ್ನು ನೀಡಬೇಕು ಅವರಲ್ಲಿ ಕೇಳಿಕೊಳ್ಳುತ್ತಾರೆ. ಅದೇ ರೀತಿಯಾಗಿ ನಿರುದ್ಯೋಗಿ ಯುವಕರು ಕ್ರಿಕೆಟ್ ಬೆಟ್ಟಿಂಗ್, ಆನ್ಲೈನ್ ಬೆಟ್ಟಿಂಗ್, ಮನಿ ಲ್ಯಾಂಡಿಂಗ್ ಬೆಟ್ಟಿಂಗ್ ಮತ್ತು ಡಬ್ಬಿಂಗ್ ದಂಧೆಯಲ್ಲಿ ತೊಡಗಿದ್ದ ಬೆಟ್ಟಿಂಗ್ ಟೆಕ್ಕಿಗಳಿಂದ ಬಹಳಷ್ಟು ಮೋಸ ಹೋಗಿದ್ದಾರೆ. ಆದ್ದರಿಂದ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಕಾನೂನು
ಜರುಗಿಸಿ ಮೋಸ ಹೋದ ಜನರ ಹಣವನ್ನು ಅವರಿಗೆ ಮರಳಿ ಸಿಗುವಂತೆ ಮಾಡಬೇಕು ಅಂತ ಹೇಳಿದರು. ಕುಕನೂರು, ಯಲಬುರ್ಗಾ, ಗಂಗಾವತಿ, ಕುಷ್ಟಗಿ ತಾಲೂಕಿನಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜನರ ಅಕೌಂಟ್ಗಳು ಲಾಕ್ ಮಾಡಿದ್ದು ಸಾರ್ವಜನಿಕರು ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ. ತಕ್ಷಣ ಕಾನೂನು ಕ್ರಮ ಪ್ರಕಾರ ಅಕೌಂಟ್ ಚಲಾವಣೆ ಮಾಡಿಕೊಳ್ಳಲಾಗಿದೆ ಮತ್ತು ತಪ್ಪಿಸಿದ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಈ